ವೆಲ್ಕಮ್ ಟು ರಂಜು ಬ್ಲಾಗಿಗೆ ಎಲ್ಲರಿಗೂ ಶುಭೋದಯ. ಇವತ್ತು ನಾನು 3 ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಬ್ರಷ್ ವರ್ಕ್ ಮಾಡ್ತಾ ಇದ್ದಾನೆ, ಎಲ್ಲ ಕಂಪ್ಲೀಟ್ ಆಯಿತು. ಸ್ವಲ್ಪ ಮಲ್ಕೊತೀನಿ ಅಂತ ಮಲಗಿಸಿದೆ. ನಾನು ಮಲ್ಕೊಂಡು 7 ಗಂಟೆಗೆ ಎದ್ದುಬಿಟ್ಟು ಇಬ್ಬರು ಟೀ ಕುಡ್ಕೊಂಡು ಅವನು 1.5 ಬಿಸ್ಕೆಟ್ ತಿಂದ. ಒಂದು ಪ್ಯಾಕ್ ನೆಕ್ಸ್ಟ್ ಅರ್ಧ ಬಿಸ್ಕೆಟ್ ತಿಂದ. ಯಾವುದೇ ತಿಂಡಿ ಆಗಲಿ ಲಂಚ್ ಆಗಲಿ ಕಟ್ಟಿಲ್ಲ. ಇವತ್ತು ಬೇಗ ಬರ್ತೀನಿ ಅಂತ ಹೇಳ್ದ, ಹೀಗಾಗಿ ನಾನೇನು ಮಾಡಿಲ್ಲ. ಇವತ್ತು ಮಧ್ಯಾಹ್ನದಿಂದ ಬೇರೆ ಮಕ್ಕಳಿಗೆ ಎಕ್ಸಾಮ್ ಇದ್ದಾವೆ, ಹೀಗಾಗಿ ನನಗೆ ಮಧ್ಯಾಹ್ನ ಸ್ಕೂಲಿಲ್ಲ, ಬೇಗ ಬರ್ತೀನಿ ಅಂತ ಹೇಳ್ದ. ಹೀಗಾಗಿ ಏನು ಮಾಡಿರಲಿಲ್ಲ. ಇವರಿಗೆ ಸ್ಕೂಲಿಗೆ ಹೋಗೋಕೆ ಇಷ್ಟನೇ ಇರಲಿಲ್ಲ. ಇವತ್ತು ಏನೇನೋ ಪೇಚಾಡ್ಕೊಂಡು ಹೇಗೇಗೋ ರೆಡಿ ಆಗ್ತಾಯಿದ್ದ. ನಾನಂತೂ ಎದ್ದಾಗಿಂದ ಸಿಕ್ಕಾಬಟ್ಟೆ ಬೈತಾ ಇದ್ದೀನಿ ಅವನಿಗೆ. ನೀರೇ ಕುಡಿಯೋದಿಲ್ಲ ಅಂತಾನೆ ಅವನು. ಹಾಗಾಗಿ ನನಗೆ ತುಂಬಾ ಕೋಪ ಬಂದುಬಿಡುತ್ತೆ. ತುಂಬ ಬಿಸಿಲು ಬೇರೆ, ಈಗ ನೀರು ಹೆಚ್ಚಾಗಿ ಕುಡಿಬೇಕು, ಇಲ್ಲಾಂದ್ರೆ ತುಟಿ ಎಲ್ಲ ಒಣಗೋಗ್ಬಿಡ್ತವೆ. ನೀರೇ ಕುಡಿಯೋಲ್ಲ ಅಂತಿದ್ದ. ಹೀಗಾಗಿ ಬಾಟ್ಲು ತೊಗೊಂಬ, ನೀರು ತುಂಬಿಕೊಡ್ತೀನಿ ಅಂತ ಹೇಳಿದೆ. ನೀರು ತುಂಬಿಕೊಟ್ಟು, ಅಯ್ಯೋ ದೇವರೇ ಏನು ಕೇಳ್ತೀರಾ, ಅವನು ಸಖತ್ತಾಗಿ ಕಾಡಿಸ್ತಾನೆ ಇದೆ ಸ್ಕೂಲ್ಗೆ ಹೋಗೋವರೆಗೂ. ಸ್ಕೂಲ್ ವ್ಯಾನ್ ಬರೋವರೆಗೂ ಅವನು ದೊಡ್ಡ ಸಾಧನೆ. ನನಗೆ ಅವನು ಆಚೆ ಕಳಿಸೋದು, ಹೋಗೋಕ್ಕೆ ಒಲ್ಲೆ ಅಂತಾನೆ ಸ್ಕೂಲಿಗೆ. ಅವನು ಅಷ್ಟು ನಾಟಕ. ಒಂದು ಸಾಕ್ಸ್ ತರೋಕ್ಕೆ ಇಷ್ಟು ಬಟ್ಟೆ ಎಲ್ಲ ಹೇಳ್ತಾನೆ. ಅವನು ಸ್ಕೂಲ್ಗೆ ಹೋಗಿ ವಾಪಸ್ ಬರೋವರೆಗೂ ಅವನದೇ ಕೆಲಸ ಆಗುತ್ತೆ. ಅಯ್ಯೋ ದೇವ್ರೆ, ನೋಡಿ ಹೇಗೆ ಮಾಡ್ತಾನೆ. ಇನ್ನು ಹೋಗೋಕ್ಕೆ ರೆಡಿ ಇಲ್ಲ ಸ್ಕೂಲಿಗೆ. ನೋಡಿದೆ ಫ್ರೆಂಡ್ಸ್, ಅವನು ಅಲ್ಲಿಟ್ಟು ಹೋಗ್ತೀನಿ ಫಸ್ಟ್ ವರ್ಕು ಏನು ಕಮ್ಮಾಗಿದೆ ಅಂತ ಹೇಳ್ತಾನೆ. ಕಲ್ಲು ತೊಗೊಂಬಿಟ್ಟಿದ್ದೆ ಹೊಡೆಯೋಕ್ಕೆ, ಹಿಂಗಾಗಿ ಓಡೋಗ್ತಿದ್ದಾನೆ. ತುಂಬಾ ಕಾಡಿಸ್ತಾನೆ ಅವನು. ಹಾಗೆ ಫ್ಲಿಪ್ಕಾರ್ಟಿಂದ 2 ಪಾರ್ಸೆಲ್ ಬಂದಿತ್ತು. ನನಗೆ ಡ್ರೆಸ್ ಬಂದಿದೆ ಅಂತ ಅಂದ್ಕೊಂಡಿನಿ, ಓಪನ್ ಮಾಡಿಲ್ಲ. ಅವ್ನು ಬಂದಮೇಲೆ ಓಪನ್ ಮಾಡಿದ್ರಾಯ್ತು ಅಂತ. ಅವ್ನು ಬರೋದ್ರೊಳಗೆ ಸಾಂಬಾರು ಮಾಡೋಣ ಅಂತ ನಾನು ಕುಕ್ಕರಲ್ಲಿ ಬೇಳೆ, ಮೊಸರು ದಾಲು ಆ್ಯಂಡ್ ಹೆಸರುಬೇಳೆ ಇಷ್ಟು ಹಾಕಿದ್ದೀನಿ. ಸ್ವಲ್ಪ ಹಾಕಿದ್ದೀನಿ ಅಷ್ಟು. ಸ್ವಲ್ಪ ಏನು ಇದು ಬಸಳೆ ಸೊಪ್ಪು ಅಂತಲ್ಲ ಅದು. ಇದರಲ್ಲಿ ತುಂಬಾ ನೀರಿನ ಅಂಶ ಇರುತ್ತೆ. ಈಗ ಬಿಸಿಲು ಜಾಸ್ತಿ, ಹೀಗಾಗಿ ಬಾಯಿ ಹುಣ್ಣು ಜಾಸ್ತಿ ಆಗುತ್ತೆ ಹೀಟಾಗಿ. ಹೀಗಾಗಿ ತಿಂದರೆ ತುಂಬ ಒಳ್ಳೆಯದು, ಒಳ್ಳೆ ಬೆನಿಫಿಟ್ಟು ಕೂಡ ಹೌದು. ಇದರಲ್ಲಿ ಹೆಚ್ಚಾಗಿ ನೀರಿನ ಅಂಶ ಇರೋದ್ರಿಂದ ಇದು ಯಾವುದೇ ರೀತಿ ಕೆಟ್ಟ ಪರಿಣಾಮ ಅಲ್ಲ, ತುಂಬಾ ಹೆಲ್ತಿಗೆ ಒಳ್ಳೆಯದು. ನನಗೆ ತುಂಬ ಇಷ್ಟ. ಇದರಲ್ಲಿ ಒಬ್ಬೊಬ್ಬರು ಒಣ ಮೀನು, ಸಿಗಡಿ ಎಲ್ಲ ಹಾಕಿ ಸಾಂಬಾರು ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಅದೆಲ್ಲ ಮಂಗಳೂರು ಸೈಡೆಲ್ಲ, ಉಡುಪಿ ಸೈಡೆಲ್ಲ ಮಾಡ್ತಿರ್ತಾರೆ, ನೋಡಿದ್ದೀನಿ ನಾನು. ತಿಂದಿದ್ದು ಕೂಡ ಹೌದು. ಇವನಿಗೆ ಸ್ವಲ್ಪ ಬಾಯಿ ಹುಣ್ಣು ಜಾಸ್ತಿ ಅಲ್ವಾ, ಹೀಗಾಗಿ ನಾನು ಇದನ್ನು ಜಾಸ್ತಿ ಹಾಕಿ ಮಾಡ್ತೀನಿ. ನನಗೂ ಒಬ್ಬರು ಹೇಳಿದರು, ಇದು ಬಾಯಿ ಹುಣ್ಣಿಗೆ ಒಳ್ಳೆ ಮದ್ದು, ಇದನ್ನು ಹಾಕಿ ಮಾಡು ತುಂಬ ಚೆನ್ನಾಗಿರುತ್ತೆ ಅಂತಂದು. ಅದ್ರದ್ದು ಕಾಂಡೆ ಎಲ್ಲ ಹಾಕಿದೆ. ಅದು ನಾರು ತಿನ್ನೋಕ್ಕಾಗಲ್ಲ, ಆದರೂ ಹಾಕಿದೆ. ಕುದ್ದ ಮೇಲೆ ತೆಗೆದು ಬಿಡೋಣ ಅಂತಂದು ಕುಕ್ಕರಲ್ಲಿ ಜೀರಿಗೆನೂ ಹಾಕಿದ್ದೀನಿ, ಸ್ವಲ್ಪ ಅರಿಶಿನಗಳನ್ನು ಹಾಕಿದ್ದೀನಿ. ಬೇಕಿಟ್ಬಿಡ್ತೀನಿ ಹೋಗಿ. ಆ ಕಡೆ ಬೇಳೆ ಎಲ್ಲ ಬೆಂದಿದೆ, ಈ ಕಡೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಕೊತ್ತಂಬರಿ, ಈರುಳ್ಳಿ ಅಷ್ಟೇ. ಕರಿಬೇವು ಇತ್ತು, ಅದು ಹಾಕಲಿಲ್ಲ, ತುಂಬ ಒಣಗೋಗ್ಬಿಟ್ಟಿತ್ತು, ಹೀಗಾಗಿ ಹಾಕಲಿಲ್ಲ. ಅಚ್ಚ ಖಾರದ ಪುಡಿ, ಅರಿಶಿನ ಹಾಕಿದ್ದೀನಿ. ಅದರಲ್ಲಿ ಮಸಾಲೆ ಪುಡಿ ಏನೂ ಹಾಕಲ್ಲ. ಬೇಳೆ ಸಾಂಬಾರಿಗೆ ಮಸಾಲೆ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಇವೆಲ್ಲ ಮ್ಯಾಶ್ ಮಾಡ್ಕೊತೀನಿ. ಅವನಿಗೆ ತಟ್ಟೆಯಿಂದ ಆರಿಸಿ ಇಡಬಾರ್ದು, ಹಾಗೆ ಮ್ಯಾಶ್ ಮಾಡ್ಕೊಂಡ್ಬಿಟ್ಟೆ. ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಕುದಿಯೋಕ್ಕಿಟ್ಟು. ನೋಡಿ ಆಚೆ ಇಲ್ಲೆಲ್ಲ ತುಂಬ ಕಸ ಅಳ್ಕೊಂಡ್ಬಿಟ್ಟಿತ್ತು. ಮಕ್ಕಳೆಲ್ಲ ಅಡ್ಡಾಡ್ತಿರ್ತಾರೆ, ಜನ ಎಲ್ಲ ಅಡ್ಡಾಡ್ತಿರ್ತಾರೆ. ಹೀಗಾಗಿ ಹಾವು, ಬಿಸಿಲು ತುಂಬ ಜಾಸ್ತಿ ಇರೋದ್ರಿಂದ ಹಾವು ಜಾಸ್ತಿ ಆಗ್ತಾಯಿದೆ ಅಂತ ಅಂದ್ಕೊಂಡೆ. ಒಂದು ಹಾವು ನೋಡಿದ್ದೀನಿ, ಅದಕ್ಕೆ ನಾನು ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು ಅಂತ ಕ್ಲೀನ್ ಮಾಡಿಸ್ತಾ ಇದ್ದೆ. ಕ್ಲೀನ್ ಮಾಡಿಸೋದ್ರೊಳಗೆ ಅಲ್ಲೇ ಟೈಮು 12:30 ಆಗಿಬಿಟ್ಟಿತ್ತು. ತುಂಬಾ ಕಸ ಆಗಿಬಿಟ್ಟಿದೆ ರೀ ಇಲ್ಲಿ. ಅಷ್ಟರೊಳಗೆ ಇವನು ಬಂದ. ದೊಡ್ಡ ಯುದ್ಧನೇ ಮುಗಿಸ್ಕೊಂಡು ಬಂದ ರೀತಿ ಮಾಡ್ತಾನೆ ಇವನು. ಮಕ್ಕಳ ಜೊತೆಗೆ ಕ್ರಿಕೆಟ್ ಆಡೋಕ್ಕೆ ಹೋಗ್ತೀನಿ ಅಂತ ಹಠ ಮಾಡ್ತಾಯಿದ್ದ. ಈಗಂತೂ ಮಕ್ಕಳು ಕಳ್ಳರು ಎಲ್ಲಿ ನೋಡಿದ್ರು ಅದೇ ನ್ಯೂಸು, ಏನು ಕೇಳಿದ್ರು ಅದೇ, ಯಾರು ಬಾಯಲ್ಲಿ ನೋಡಿದ್ರು ಅದೇ. ಮಕ್ಕಳನ್ನ ಹುಷಾರಾಗಿಟ್ಕೊಳ್ಳಿ. ಹೀಗಾಗಿ ಬೇಡ, ಮನೇಲೇ ಇರು ಅಂತಂದು ಹೇಳಿದೆ.
ಊಟಕ್ಕೆ ಕೊಟ್ಟೆ. ಏನಿದಿಷ್ಟು ವೆರೈಟಿ ಕಾಳು ಹಾಕಿದೀಯ ಅಂತ ತೀಟೆ ಮಾಡ್ತಾಯಿದ್ದ. ನಾನು ಸುಮ್ಮನೆ ಮುಚ್ಕೊಂಡು ತಿಂದೆ ದೇವರು ಅಂತಂದು ಬೈದೆ. ಅದಕ್ಕೆ ನೀರೇ ಕುಡಿದು ಜೀವನ ಮಾಡ್ತೀನಿ ಅಂದ. ಬಾಯಿ ಮುಚ್ಕೊಂಡು ಊಟ ಮಾಡೋ ಅಂತ ಜೋರು ಮಾಡಿದ್ಮೇಲೆ ಊಟ ಮಾಡ್ತೀನಿ ಅಂತೇಳಿ ಊಟ ಮಾಡ್ತಾಯಿದ್ದಾನೆ. ಸ್ವಲ್ಪ ಸೊಪ್ಪು ತೊಗೊಂಡಿದ್ದೆ, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪಿತ್ತು. ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿತ್ತು. ನೈಟು ಸ್ವಲ್ಪ ಏನಾದರೂ ಮಾಡ್ಕೊಳ್ಳೋಣ ಮೆಂತ್ಯ ಸೊಪ್ಪಿಂದ ಅಂತ. ಅವನಿಗಂತೂ ಸಾಂಬಾರಿದೆ, ನೈಟ್ವರೆಗೂ ಅದೇ. ಒಂದು ಸಲ ಸಾಂಬಾರು ಮಾಡಿದರೆ ಮುಗೀತು. ನಾನು ರಾತ್ರಿ ಮತ್ತೆ ಮಾಡೋದಿಲ್ಲ. ರಾತ್ರಿಗೆ ಆಗೋವರೆಗೂ ಒಂದೇ ಸಲ ಮಾಡಿಬಿಡ್ತೀನಿ. ಮೆಂತ್ಯ ಸೊಪ್ಪನ್ನ ಬಿಡಿಸ್ಕೊಂಡು ಇಟ್ಕೊಂಡ್ರೆ ಸ್ವಲ್ಪ ಪಲ್ಯ ಮಾಡಿಕೊಂಡ್ರೆ ಆಯಿತು ಅಂತಂದು ಮೆಂತ್ಯ ಸೊಪ್ಪು ಬಿಡಿಸ್ಕೊಂಡೆ. ಈಗಂತೂ ಬೇಸಿಗೆ ಒಳಗೆ ಸೊಪ್ಪು ಸಿಗೋದು ಕಡಿಮೆ. ಬೇಸಿಗೆ ಸೊಪ್ಪು ಭಾಳ ಕಡಿಮೆ ಸಿಗೋದು. ಹೆಚ್ಚಾಗಿ ಬೇಸಿಗೆ ಟೈಮಲ್ಲೆಲ್ಲ ನಾವು ಸೊಪ್ಪನ್ನೇ ತಿನ್ನಬೇಕು. ಯಾಕಂದರೆ ಈ ಮಟನು ಚಿಕನು ಎಲ್ಲ ತಿಂದಂದರೆ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ತದ್ದುಗಳು ಜಾಸ್ತಿ ಆಗ್ತವೆ. ಹೀಗಾಗಿ ನೋಡಿ ಪಾರ್ಸಲ್ ಓಪನ್ ಮಾಡ್ತಾ ಇದ್ದಾನೆ. ನಾನು ಅಂದ್ಕೊಂಡಿದ್ದೀನಿ ಇದು ಜುಮ್ಕಿ ಬಂದಿರಬೇಕು ಅಂತ. 4 ಬುಕ್ಕಿಂಗ್ ಮಾಡಿದ್ದೆ. ಕ್ಯಾಂಡಲ್ ಬಂದಿದೆ. ಕ್ಯಾಂಡಲ್ ಬಂದುಬಿಟ್ಟಿತ್ತು. ಅದು ಅವನು ಚಾಯ್ಸ್ ಮಾಡಿದ್ದ ಕ್ಯಾಂಡಲು. ಸಂಜೆ ಆದರೆ ಕರೆಂಟೇ ಇರೋದಿಲ್ಲ ರೀ, ಬೇಗ ಬರೋದಿಲ್ಲ ಹೋದರೆ. ಅದಕ್ಕೆ ಕ್ಯಾಂಡಲ್ ಆರ್ಡ್ರ್ ಮಾಡಿದ್ದ. ಚೆನ್ನಾಗಿದ್ದಾವೆ. ಹಾಗೆ ಒಂದು ಡ್ರೆಸ್ ಕೂಡ ಬಂದಿತ್ತು. ಡ್ರೆಸ್ಸು ಏನೋ ನನಗಷ್ಟು ಇಂಟ್ರೆಸ್ಟಿಂಗ್ ಆಗಿಲ್ಲ, ಆದರೂ ಚೆನ್ನಾಗಿದೆ ಕಲರೆಲ್ಲ. ನಾನು ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಬಾಯ್.